ಸರ್. ನನ್ನ ಹೆಸರು ಕೃಷ್ಣಪ್ಪ ಮಲ್ಲಿಕೇರಿ. ನನ್ನ ಮಗಳು ತೀರ್ಥನ ಮಲ್ಲಿಕೇರಿ ಜೈನ್ ಪಬ್ಲಿಕ್ ಸ್ಕೂಲಲ್ಲಿ 5th ಸ್ಟ್ಯಾಂಡರ್ಡ್ ಆಗಿ ಓದ್ತಾ ಇದ್ದಾಳೆ. ಅವಳು ಅತ್ಯುತ್ತಮವಾಗಿ ಭಾಳ ಕ್ಲಾಸ್ ಟೀಚರ್ಸು ಅಫ್ರೀನ್ ಮ್ಯಾಮ್ ಅವರು ಎಲ್ಲ ಮಕ್ಕಳಿಗೂ ಒಬ್ಬೊಬ್ಬರನ್ನೇ ಗುರುತಿಸಿ ಇವರೇ ಡಲ್ ಇದ್ದಾರೆ, ಇವರು ಚೆನ್ನಾಗಿ ಓದ್ತಿದ್ದಾರೆ, ಇಲ್ಲ ಚೆನ್ನಾಗಿ ಯಾರು ಡಲ್ ಇದ್ದಾರೆ ಅವ್ರನ್ನ ಮುಂದಕ್ಕೆ ತರೋ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಸಬ್ಜೆಕ್ಟಲ್ಲಿ ಯಾವ ಟೈಪು ಮಾರ್ಕ್ಸ್ ಯಾವ ಟೈಪ್ ತೆಗಿತಿದ್ದಾರೆ, ಯಾವ ಟೈಪ್ ಹಿಂದಿದ್ದಾರೆ, ಅವ್ರನ್ನ ಯಾವ ಟೈಪ್ ಮುಂದೆ ತರಬೇಕು ಅನ್ನೋದನ್ನು ಅವ್ರ ಕ್ಲಾಸ್ ಟೀಚರ್ಸು ಭಾಳ ಅತ್ಯುತ್ತಮವಾಗಿ ಕ್ಲಾಸನ್ನು ಮಾಡ್ತಿದ್ದಾರೆ. ಹಾಗೂ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಎಲ್ಲ ಆ್ಯಕ್ಟಿವಿಟೀಸನ್ನು ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ. ಮೊನ್ನೆ ಕುಕ್ಕಿಂಗ್ ಆ್ಯಕ್ಟಿವಿಟೀಸನ್ನು ಮಾಡಿಸಿದ್ರು ಸರ್. ಸ್ಪೋರ್ಟ್ಸು ಭಾಳ ಸ್ಪೋರ್ಟ್ಸು ಮಾಡಿಸ್ತಿದ್ದಾರೆ. ಮೊನ್ನೆ ಆ್ಯನ್ಯುವಲ್ ಡೇ ಮಾಡಿದರು, ಅದರಲ್ಲಿ ಭಾಳ ಅತ್ಯುತ್ತಮವಾಗಿ ಆದರು. ಹಾಗೆ ನಮ್ಮ ಯಾವುದೇ ಪೇರೆಂಟ್ಸ್ ಫಾದರ್ಸ್ ಆಗಲಿ ಮದರ್ಸ್ ಆಗಲಿ ಯಾರೇ ಬಂದರೂ ನಮ್ಮ ನಟರಾಜ್ ಸರ್ ಪ್ರಿನ್ಸಿಪಾಲ್ ಸರ್ ಅವರು ಇವರೇ ಮಕ್ಕಳ ತಂದೆಯವರು ಬಂದಿದ್ದಾರೆ, ಇವರೇ ಪೇರೆಂಟ್ಸ್ ಬಂದಿದ್ದಾರೆ ಅಂತಂದು ಇಷ್ಟು ದೊಡ್ಡ ಜೈನ್ ಪಬ್ಲಿಕ್ ಸ್ಕೂಲಲ್ಲಿ ಮಕ್ಕಳು ಎಷ್ಟೇ 1,000 ಜನ ಮಕ್ಕಳು ಇದ್ರೂ ಅವ್ರು ಇವರೇ ಮಕ್ಕಳು ಪೇರೆಂಟ್ಸ್ ಬಂದಿದ್ದಾರೆ ಅಂತಂದು ಗುರುತಿಸ್ತಿದ್ದಾರೆ. ಒಳ್ಳೆ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಏನು ಪ್ರಾಬ್ಲಮ್, ಏನು ತೊಂದರೆ, ಆಮೇಲೆ ಇವರು ಸ್ಟೇಜಲ್ಲಿ ಏನು ಕರೇಜ್ ಕೊಡಬೇಕು ಮಕ್ಕಳಿಗೆ ಅನ್ನೋದು ಅವರು ಭಾಳ ಹೇಳ್ಕೊಡ್ತಾ ಇದ್ದಾರೆ. ಟೀಚರ್ಸಿಗೆ ಕರೆದ್ಬಿಟ್ಟು ನೋಡಮ್ಮ ಇವ್ರಿಗೆ ಈ ಥರ ಇದ್ದಾರೆ, ಈ ಥರ ಇವ್ರಿಗೆ ಮುಂದೆ ಬರುವಾಗ ಅನುಕೂಲ ಮಾಡಿಕೊಡಿ ಅಂತಂದು ಅವ್ರ ಕ್ಲಾಸ್ ಟೀಚರ್ಗೆ ಅವರು ಮತ್ತೆ ಹೇಳ್ತಿದ್ದಾರೆ. ನಾವು ಪೇರೆಂಟ್ಸ್ ಹೇಳಿದ ನಂತರ ಮತ್ತೆ ಅವ್ರ ಕ್ಲಾಸ್ ಟೀಚರ್ಗೆ ಕರೆದು ಅವರು ಸ್ಪಂದಿಸ್ತಾರೆ. ಯಾಕಂದರೆ ನಾನು ಒಂದು ಉದಾಹರಣೆ ಅಂದರೆ ನನ್ನ ಮಗಳಿಗೆ ಸ್ವಲ್ಪ ಹೈಟ್ ಕಡಿಮೆ, ಅವಳು ಬ್ಯಾಕ್ ರೊಟೇಷನ್ ಪ್ರಕಾರ ಸೀಟಲ್ಲಿ ಕೂರಿಸಿದ್ರು. ಅವಳಿಗೆ ಸ್ವಲ್ಪ ಹಿಂದೆ ಇರೋದ್ರಿಂದ ಅವ್ರು ಅಕ್ಷರ ಕಾಣಿಸ್ತಿರ್ಲಿಲ್ಲ. ಒಂದು ಟೈಮ್ ಒಂದು ನೋಟ್ಸ್ ಬರೆದಿರಲಿಲ್ಲ. ಯಾಕಮ್ಮ ನೋಟ್ಸ್ ಬರೆದಿಲ್ಲ ಅಂದರೆ ನಾನು ಬ್ಯಾಕ್ ಸೈಡ್ ಇದ್ದೆ, ನನಗೆ ಒಂದು ಅಕ್ಷರ ಕಾಣಿಸ್ತಿರ್ಲಿಲ್ಲ, ಹಾಗಾಗಿ ನನಗೆ ಬರೆಯೋಕ್ಕಾಗಲಿಲ್ಲ ಅಂತೇಳಿ ನನಗೆ ಸಾಯಂಕಾಲ ಕಂಪ್ಲೇಂಟ್ ಮಾಡಿದ್ರು. ಮೇಡಮ್ ಅವರು ಹೇಳಿದ್ರು ಯಾಕ್ರಿ ಇಲ್ಲ ಅವರು ನೋಟ್ಸ್ ಬರೆದಿಲ್ಲ ಅಂದ್ರೆ ಒಂದೇ ಒಂದು ನೋಟ್ಸ್, ಅದು ಒಂದು ಭಾಳ ಅಂದರೆ ಒಂದು ಪೇಜ್ ಇರ್ಬೋದು ರೀ. ಆ ಒಂದು ಪೇಜ್ ಯಾಕಮ್ಮ ಬರಲ್ಲ ಹಿಂಗೆ ಅಂತ ಹೇಳಿದ್ರೆ ಮತ್ತು ನಾವು ನಟರಾಜ್ ಸರಿಗೆ ಪ್ರಿನ್ಸಿಪಾಲ್ ಸರಿಗೆ ಹೇಳಿದ್ವಿ, ಕ್ಲಾಸ್ ಟೀಚರಿಗೆ ಹೇಳಿದ್ರೆ ಆಯ್ತು ಅಂತ ಹೇಳಿ ಮತ್ತೆ ಅವ್ರಿಗೆ ಒಂದು ಬೆಂಚಲ್ಲಿ 2 ಬೆಂಚಲ್ಲೇ ಮುಂದೆ ಕುಂದ್ರುವಾಗೆ ಮಾಡಿದ್ರು. ಭಾಳ ಸ್ಪಂದಿಸ್ತಾರೆ. ಯಾವ ಮಗಳು ನಮ್ಮದು ಇಲ್ಲಿ ಬಂದಾಗಿಂದ ಹಿಡಿದು ಫಸ್ಟ್ 3rd ಸ್ಟ್ಯಾಂಡರ್ಡಲ್ಲಿ ಅಡ್ಮಿಷನ್ ಮಾಡಿಸಿದ್ದು. ಬಟ್ ಅಲ್ಲಿ ಕನ್ನಡ ಜಾಸ್ತಿ ಇತ್ತು, ಇಲ್ಲೆಲ್ಲ ಫುಲ್ ಇಂಗ್ಲೀಷ್ ಟು ಇಂಗ್ಲೀಷ್. ಆದರೆ ನಮ್ಮ ಮಗಳು ಅಲ್ಲಿಗಂತೂ ಇಲ್ಲಿ 100 ತಗೊಂತಿದ್ದಾಳೆ. ಅಲ್ಲಿ 100 ಕನ್ನಡ ತಗೊಂತದ್ದು ಭಾಳ 0.5 ಕಡಿಮೆ ಇದೆ ಅಷ್ಟೇ. ಅಷ್ಟು ಇಲ್ಲ ಅನ್ಸುತ್ತೆ ನನ್ನ ಅನಿಸಿಕೆ. ಆದರೆ ಯಾವುದರಲ್ಲಿ ಒಂದು ಮಾರ್ಕ್ಸ್ ಕಡಿಮೆ ತಗೊಳ್ತಾ ಇಲ್ಲ, ಫಸ್ಟ್ ತಗೊಳ್ತಾ ಇದ್ದಾಳೆ. ವೆರಿ ಗುಡ್, ವೆರಿ ಎಂಜಾಯ್. ನಮ್ಮ ಪಬ್ಲಿಕ್ ಸ್ಕೂಲಲ್ಲಿ ಹೇಳ್ಬೇಕಂದ್ರೆ ಹೆಮ್ಮೆ ಇದೆ. ನಮ್ಮ ಮಕ್ಕಳಿಗೆ ಇನ್ನೂ ಇದ್ದರೆ ಇನ್ನು ನಮ್ಮ ಮಗಳು ಇನ್ನೂ 2ನೇ ಕ್ಲಾಸ್ ಇದ್ದಾಳೆ, ಇನ್ನೊಬ್ಬಳು, ಅವಳನ್ನೂ ಇದೇ ಸ್ಕೂಲಿಗೆ ಹಾಕ್ಬೇಕಂತ ನನ್ನ ಆಸೆ. ನಮ್ಮ ಸರೌಂಡಿಂಗಲ್ಲಿ ನಮ್ಮ ಕಜಿನ್ಸ್ಗಳಿದ್ದಾರೆ, ಅವ್ರನ್ನೂ ಇವತ್ತು ಮಾತಾಡಿದೆ ಪ್ರಿನ್ಸಿಪಲ್ ಸರ್ಗೆ, ಸರ್ ನಮ್ಮ ಮಗ ಇನ್ನೊಬ್ಬ ಹಳೆ ಇದ್ದಾನೆ, ಅವ್ರನ್ನ ಹಾಸ್ಟೆಲ್ಗೆ ಸೇರಿಸ್ಬೇಕು ಸರ್, ಬಟ್ ಅವ್ರನ್ನೂ ಒಂದು ಅಡ್ಮಿಷನ್ ಮಾಡಿಕೊಡಿ ಅಂತ ಕೇಳಿದ್ವಿ. ಆಯ್ತಪ್ಪ ಮಾತಾಡೋಣ ಅಂತ ಹೇಳಿದ್ರು ಸರ್. ಇಷ್ಟು ಹೇಳಿ ನಾನು ಹೇಳ್ತೇನೆ. ಧನ್ಯವಾದ.